ಸಮೀರ್ ಅವರು ವಿಡಿಯೋ ಅಪ್ಲೋಡ್ ಮಾಡಿ 5 ದಿನದಲ್ಲಿ ಇವಾಗ ಆಲ್ಮೋಸ್ಟ್ ಹತ್ತತ್ರ 1 ಕೋಟಿ ವ್ಯೂಸ್ ಆಗ್ತಿದೆ ಅಂದ್ರೆ ಅದು ಸೌಜನ್ಯ ಕೇಸದು. ನಿನ್ನೆ ಈ ಟೈಮಿಗೆ 52 ಲಕ್ಷ ವ್ಯೂಸ್ ಇತ್ತು. ಇವಾಗ ಅದು ಆಲ್ರೆಡಿ ಆಲ್ಮೋಸ್ಟ್ 96 ಲಕ್ಷ 94 ಲಕ್ಷ ದಾಟಿ ಇವಾಗ 1 ಕೋಟಿ ಹತ್ತತ್ರ ಹೋಗ್ತಿದೆ. ಆ ವಿಡಿಯೋನ ನೀವು ಕೊನೆ ತನಕ ನೋಡಿ. 39 ನಿಮಿಷದ ವಿಡಿಯೋ ಡೀಟೇಲ್ ಆಗಿ ಏನೇನು ನಡೆದಿತ್ತು ಏನೇನಾಗಿತ್ತು ಅಂತ ಪೂರ್ತಿ ರಿಸರ್ಚ್ ಮಾಡಿ ಅದನ್ನು ಕ್ಲೀನಾಗಿ ಎಡಿಟ್ ಮಾಡಿ ಎಷ್ಟು ಕರೆಕ್ಟಾಗಿ ಪ್ರೆಸೆಂಟೇಷನ್ ಮಾಡಿ ಹಾಕಿದಾರೆ ಅಂದ್ರೆ ವಿಡಿಯೋಗೆ. ಇವಾಗ ಆಲ್ರೆಡಿ ಅವರಿಗೆ ಆ ವಿಡಿಯೋ ಅಪ್ಲೋಡ್ ಮಾಡಿರೋದಕ್ಕೆ ಅವರಿಗೆ ಬೆದರಿಕೆ ಕರೆ ಎಲ್ಲ ಬರ್ತಿದೆ ಅಂತೆ. ಆದಷ್ಟು ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಈ ತರ ವಿಡಿಯೋ ಯಾವತ್ತೂ ನಾವು ನೋಡಿರಲಿಲ್ಲ. ಒಂದೇ ಅಂದ್ರೆ 5 ದಿನದಲ್ಲಿ ಆಲ್ಮೋಸ್ಟ್ 1 ಕೋಟಿ ವ್ಯೂಸ್ ಒಂದೇ ವಿಡಿಯೋಗೆ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಈ ಸೌಜನ್ಯ ಕೇಸು 13 ವರ್ಷ ಆಯಿತು. 2012ರಲ್ಲಿ ನಡೆದಿದ್ದು ಇನ್ನೂ ಏನಕ್ಕೆ ನಡೀತಿದೆ ಅಂತ ಪೂರ್ತಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಆ ವಿಡಿಯೋದಲ್ಲಿ ಅವರು ಹೆಸರು ಹೇಳೋಕ್ಕಾಗಲ್ಲ, ಅದಕ್ಕೆ ಊರ್ಗೌಡ್ರು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ. ಧರ್ಮಸ್ಥಳ ಹಾರರ್ ಅಂತ ಅದನ್ನ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ವಿಡಿಯೋನ. ಆದಷ್ಟು ಶೇರ್ ಮಾಡಿ ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ನಾವು ಅವ್ರಿಗೆ ಬೆದರಿಕೆ ಕರೆ ಮತ್ತೆ ಈ ಜಾತಿ ಧರ್ಮ ಹೆಸರಲ್ಲಿ ಅವರಿಗೆ ಎಷ್ಟೋ ಬೆದರಿಕೆ ಕರೆ ಎಲ್ಲ ಬರ್ತಿದಾವಂತೆ. ಆದಷ್ಟು ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಆ ಪೂರ್ತಿ ವಿಡಿಯೋನ 39 ನಿಮಿಷ ಪೂರ್ತಿ ವಿಡಿಯೋ ನೋಡಿ, ಎಳೆಯಾಗಿ ಗೊತ್ತಾಗುತ್ತೆ ಏನೇನಾಗಿತ್ತು ಅಂತ. ಮತ್ತೆ ಅದ್ರ ಜೊತೆಗೆ ಇನ್ನು 5 ಕೇಸ್ ಬಗ್ಗೆನೂ ಹೇಳಿದ್ದಾರೆ, ಅಲ್ಲಿ ಏನೇನಾಗಿತ್ತು ಅಂತ ಎಲ್ಲ ರಿಸರ್ಚ್ ಮಾಡಿ. ಮತ್ತೆ ಇವ್ರ ಜೊತೆಗೆ ಸ್ಟಾರ್ಟಿಂಗ್ ಇಂದ ಇದನ್ನ ಈ ಕೇಸ್ನ ಫಾಲೋ ಮಾಡ್ತಾ ಬರ್ತಿರೋದು ಥರ್ಡ್ ಐ ಕನ್ನಡ ನಮ್ಮ ಸುಬ್ರಹ್ಮಣ್ಯ ಎಸ್ ಅಂಡಗಿ ಅವರು ಕೂಡ ಅವರಿಗೂ ಕೂಡ ಮೆಚ್ಚುಗೆ ಸಲ್ಲಿಸಲೇಬೇಕು. ಮತ್ತೆ ಕೂಡ್ಲ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಇದನ್ನ ಈ ಕೇಸ್ನ ಫಾಲೋ ಮಾಡ್ತಾನೆ ಬರ್ತಿದ್ದಾರೆ. ಇವರೆಲ್ಲರಿಗೂ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ತರ ವಿಚಾರಗಳು ಮುಂದೆ ಎಲ್ಲ ಮುಚ್ಚಾಕ್ಬಿಡ್ತಾರೆ, ಯಾವುದನ್ನು ಕೂಡ ಪಬ್ಲಿಷ್ ಮಾಡಕ್ ಬಿಡಲ್ಲ, ಎದುರಿಸ್ತಾರೆ. ಇದೆಲ್ಲ ಕಾಮನ್ ಆಗಿ ನಡೆಯುತ್ತೆ. ಇದನ್ನ ನಾವು ತಡಿಬೇಕಂದ್ರೆ ಇವ್ರಿಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಇಡೀ ಕರ್ನಾಟಕ ಇವ್ರ ಜೊತೆಗೆ ನಿಲ್ಬೇಕಾಗುತ್ತೆ. ಯಾವುದೇ ಧರ್ಮ ಜಾತಿ ಹೆಸರಲ್ಲೆಲ್ಲ ಈ ತರ ಎಲ್ಲ ಬೆದರಿಕೆ ಕರೆ ಹಾಕಬಾರ್ದು. ಮತ್ತೆ ಈ ಕೇಸು ಆಲ್ಮೋಸ್ಟ್ 13 ವರ್ಷ ಆಗಿದೆ, ಇನ್ನೂ ಅದಕ್ಕೆ ಎಂಡ್ ಆಗಿಲ್ಲ. ಏನೇನ್ ಕಾರಣ, ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡುದು ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸಿದ್ದಾರೆ. ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಆ ವಿಡಿಯೋ ನೋಡಿ, ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ. ಈ ವಿಡಿಯೋ ಡಿಲೀಟ್ ಆಗೋಷ್ಟೊತ್ತಿಗೆ ಎಲ್ಲರಿಗೂ ತಲುಪಲಿ. ಆಲ್ಮೋಸ್ಟ್ ಎಷ್ಟೋ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ತರ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದಾವೆ. ಅದಿಲ್ಲಿ ಡಿಲೀಟ್ ಆಗೋದು ಬೇಡ. ಇವ್ರ ಚಾನಲ್ ಅಲ್ಲಿ ಅವ್ರು ಯಾರ ಹೆಸರು ಬಳಸಿಲ್ಲ. ಯಾರಾದ್ರೂ ಹೆಸರು ಬಳಸಿದ್ರೆ ಅದು ಡಿಲೀಟ್ ಆಗೋ ಚಾನ್ಸಸ್ ಇರ್ತಿತ್ತು. ಅದಕ್ಕೆ ಅವರು ಯಾರ ಹೆಸರು ಕೂಡ ಬಳಸಿಲ್ಲ, ಅದನ್ನ ಬೇರೆ ರೀತಿ ತಿಳಿಸಿದ್ದಾರೆ. ಅದ್ ಯಾರು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅದನ್ನ ಬೇರೆ ರೀತಿ ಅದನ್ನ ಇದು ಮಾಡಿ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಅವ್ರ ಹೆಸರು ಹೇಳಿಲ್ಲ ಅಂದ್ರೂ ನೀವು ಅದನ್ನ ಕ್ಲೀನಾಗಿ ಪೂರ್ತಿ ವಿಡಿಯೋ ನೋಡಿದ್ರೆ ಅದು ಯಾರು ಅಂತ ನಿಮಗೆ ಗೊತ್ತಾಗ್ಲಿ ಅನ್ನೋ ರೀತಿನೇ ವಿಡಿಯೋನ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದನ್ನ ಪೂರ್ತಿ ನೋಡಿ ಮತ್ತೆ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ನಾವು ಸಮೀರ್ ಅವರಿಗೆ ಯಾವಾಗಲೂ ಸಪೋರ್ಟ್ ಮಾಡಬೇಕಾಗುತ್ತೆ. ಇಂಥ ಕಂಟೆಂಟ್ ಕ್ರಿಯೇಟರ್ಸು ನೀವು ಹಳೆ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿ, ಸಮೀರ್ MD ಅಂತ ಯೂಟ್ಯೂಬ್ ಚಾನಲ್ ಇದೆ. ಮಹಾಭಾರತ ಬಗ್ಗೆ ಎಲ್ಲ ಸಖತ್ತಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲದನ್ನು ಎಲ್ಲ ರಿಸರ್ಚ್ ಮಾಡಿ ಏನೇನು ನಡೆದಿದೆ ಎಲ್ಲದನ್ನು ಪರ್ಫೆಕ್ಟಾಗಿ ತಿಳಿಸಿದ್ದಾರೆ. ಅದಲ್ಲೇನು ಅವ್ರ ಜಾತಿ ಧರ್ಮ ಅದೆಲ್ಲ ಬರಲ್ಲ. ಎಲ್ಲ ಜಾತಿ ಧರ್ಮಗಳಲ್ಲಿ ಈ ತರ ಮೂಢನಂಬಿಕೆಗಳು ಏನೇನು ನಡೀತಿರುತ್ತೋ ಪ್ರತಿಯೊಂದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ. ಆದಷ್ಟು ನಾವು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಸತ್ಯಕ್ಕೆ ಜಯ ಸಿಗಲ್ಲ. ಈ ತರ ಇನ್ಸಿಡೆಂಟ್ ಮುಂದೆನೂ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಬೇರೆಯವರು ಈ ತರ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿರೋರು ಅದನ್ನು ಆಗಲ್ಲ ಅವ್ರ ಕೈಯಲ್ಲಿ. ಏನಕ್ಕೆ ಬೇಕು ಈ ಸಹವಾಸ, ನಮಗೇನಕ್ಕೆ, ನಾವೇನಕ್ಕೆ ಅವ್ರನ್ನ ಎದುರು ಹಾಕೊಬೇಕು ಅಂತ ಮಾಡೋದೇ ಇಲ್ಲ. ಅವಾಗ ಸತ್ಯ ತಿಳಿಯೋದಿಲ್ಲ. ಈ ನ್ಯೂಸ್ ಚಾನಲ್ಗಳೆಲ್ಲ ಇದನ್ನೆಲ್ಲ ತಿಳಿಸಲ್ಲ. ಆದಷ್ಟು ನೀವು ಸಪೋರ್ಟ್ ಮಾಡ್ಬೇಕಾಗುತ್ತೆ ಇವರಿಗೆ. ಆದಷ್ಟು ಇದನ್ನ ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಕೂಡ್ಲ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಮ್ಮ ಥರ್ಡ್ ಐ ಕನ್ನಡ ಸುಬ್ರಹ್ಮಣ್ಯ ಎಸ್ ಅಂಡಗಿ ಅವರಿಗೆ ಮತ್ತೆ ಸಮೀರ್ ಅವರಿಗೆ ನಾವು ಯಾವಾಗಲೂ ಅವ್ರ ಜೊತೆ ನಿಂತಿರ್ಬೇಕು. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದು ಆಲ್ರೆಡಿ ಕರ್ನಾಟಕದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಈ ವಿಡಿಯೋ 5 ದಿನದಲ್ಲಿ ಹತ್ತತ್ರ 1 ಕೋಟಿ ವ್ಯೂಸ್ ಬರ್ತಿದೆ. ಇದನ್ನ ನೀವು ಆದಷ್ಟು ಸ್ಪ್ರೆಡ್ ಮಾಡಬೇಕಾಗುತ್ತೆ ಈ ನ್ಯೂಸ್ನ. ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಸಪೋರ್ಟ್ ಮಾಡಿ. ಮತ್ತೆ ಈ ಮೂವರಿಗೂ ಕೂಡ ಮತ್ತೆ ಎಷ್ಟೋ ಜನ ಈ ಕೇಸ್ನ ಫಾಲೋ ಮಾಡ್ತಿದಾರಲ್ಲ ಸೌಜನ್ಯ ಅವ್ರ ಕೇಸಿಗೆ, ಅವರಿಗೆ ನಾವು ಧನ್ಯವಾದ ತಿಳಿಸಲೇಬೇಕು. ಅವರಿಗೆ ಅಪ್ರಿಷಿಯೇಷನ್ ಕೊಡಲೇಬೇಕು. ಅವ್ರಿಗೆ ಒಂದು ದೊಡ್ಡ ಸಲ್ಯೂಟ್ ಮಾಡಲೇಬೇಕು ಗುರು.